ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೀವು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿದ್ರೆ ನನ್ನ ನೆಕ್ಸ್ಟ್ ವಿಡಿಯೋಗಳು ಮಾಡೋಕ್ಕೆ ನನಗೂ ಎನ್ಕರೇಜ್ ಬಂದಂಗೆ ಆಗುತ್ತೆ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನನ್ನ ಮಗನಿಗೆ ಹಾಸ್ಟೆಲ್ಗೆ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಹಾಸ್ಟೆಲ್ ಸೇರಿಸಿದ್ದೀನಿ. ಹಾಸ್ಟೆಲ್ ಬಂದು ಕುಣಗಲ್ ಹತ್ರ ಅರವಿಂದ ಅಕಾಡೆಮಿ ಅಂತ. ಅದು ಪೂರ್ತಿ ಅಂದರೆ ಅದು ಹಾಸ್ಟೆಲ್ಗೆ ಬಿಡಬೇಕಾದ್ರೆ ನನ್ನ ಮಗನ್ನ ನಿಮಗೆ ಆ ಸ್ಕೂಲ್ ನೇಮು ಮತ್ತು ಆ ಸ್ಕೂಲ್ದು ವಿಡಿಯೋನ ತೋರಿಸ್ತೀನಿ. ಅದೊಂದು ಬ್ಲಾಗ್ಗೆ ಮಾಡ್ತೀನಿ. ಈಗ ಅವನಿಗೆ ಹಾಸ್ಟೆಲ್ಗೆ ಏನೇನು ಬೇಕು ಅಂತ ಹೇಳಿ ಐಟಮ್ಗಳು ಲೀಸ್ಟ್ ಹಾಕ್ಕೊಟ್ಟಿದ್ರು. ಅದಕ್ಕೋಸ್ಕರ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಮಗೆ ಸ್ಕೂಲ್ದು ಅಡ್ಮಿಷನ್ ಆಗಬೇಕಾದ್ರೆ ಸ್ಕೂಲ್ ಫೀಸು ಮತ್ತು ಹಾಸ್ಟೆಲ್ ಫೀಸು ಇನ್ಕ್ಲೂಡ್ ಎಲ್ಲ ಸೇರಿಸಿ ಹೇಳಿದರು. ಹಾಸ್ಟೆಲ್ದು ನಮ್ಗೇನು ಮೆಟೀರಿಯಲ್ಸ್ಗೆಲ್ಲ ನಮ್ಗೆ ಅಮೌಂಟ್ ಏನು ಹೇಳಿರಲಿಲ್ಲ, ಬಟ್ ಸೇರ್ಸಾದ್ಮೇಲೆ ಅಮೌಂಟ್ ಎಲ್ಲ ಹೇಳಿದ್ರು. ನಿಜವಾಗ್ಲೂ ಹಾಸ್ಟೆಲ್ದು ಅಮೌಂಟೇ ದುಡ್ಡು ಜಾಸ್ತಿ, ಇದು ಮೆಟೀರಿಯಲ್ಸೇ ದುಡ್ಡು ಜಾಸ್ತಿ ಅನಿಸುತ್ತೆ. ಎಲ್ಲ ಬ್ರ್ಯಾಂಡೆಡ್ ನೇಮ್ಗಳು ಕೂಡ ಎಲ್ಲ ಬ್ರ್ಯಾಂಡೆಡ್ ಬರ್ಕೊಟ್ಟಿದ್ದಾರೆ. ಅವ್ರು ಹೇಳಿದ ಐಟಮ್ಗಳೇ ತರಬೇಕು. ಆಲ್ಮೋಸ್ಟ್ ತೋರಿಸ್ತೀನಿ ನಿಮಗೆ. ಫಸ್ಟು ಇದೆಲ್ಲ ಐಟಮ್ಮು ನೋಡಿ ಹೆಂಗೆ ಬಲಿದಾನೆ ಅವನು. ಹಾಸ್ಟೆಲ್ಗೆ ಸೇರಿಸಿದ ಫೀಲಿಂಗೇ ಇಲ್ಲ ಅವನಿಗೆ. ಅವನೊಂಥರ ಖುಷಿ ಅಂತೆ. ಫಸ್ಟು ನಮ್ಮಿಂದ ಅವನಿಗೆ ನೆಮ್ಮದಿ ಬೇಕಂತೆ. ಏನು ಬೇಕಪ್ಪ ಹೇಳು, ಹೇಳ್ಬಿಡಿ. ಏನು ಹೇಳ್ತೀರಾ? ನಿಮ್ಮಿಂದ ನಮಗೆ ಅಪ್ಪನಿಂದ ನನಗೆ ನೆಮ್ಮದಿ ನೋಡಿ. ಹಂಗಂದ್ರೆ ಅವ್ರ ಅಕ್ಕನಿಂದ ಅವನಿಗೆ ನೆಮ್ಮದಿ ಬೇಕಂತೆ. ಹಂಗಂದ್ರೆ ಅಂದ್ರೆ ಇವನ್ನ ಹಾಸ್ಟೆಲ್ ಸೇರಿಸಿದ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಒಂದು ರೀತಿ ನೀಟ್ನೆಸ್ ಇಲ್ಲ. ಏನಂದ್ರೆ ಅವನಿಗೆ ಅವ್ನು ನೀಟ್ನೆಸ್ ಆಗಿದ್ದಾನೆ, ಬಟ್ ಅವನ ಈಗ ಒಂದು ಥಿಂಕ್ನ ಮಾಡಿಕೋಬೇಕು, ನನ್ನ ಜವಾಬ್ದಾರಿಯಾಗಿರ್ಬೇಕು, ನಾನೇ ಆಗಿದ್ದಾನೆ ಕುತ್ಕೊಂಡು ಬರಿಬೇಕು ಅನ್ನೋ ಮೆಂಟಾಲಿಟಿ ಅವ್ನಿಗೆ ಇನ್ನೂ ಬಂದಿಲ್ಲ. ಅವ್ನು ಸ್ವಲ್ಪ ಮುದ್ದು ಜಾಸ್ತಿ ಆಗ್ಬಿಟ್ಟಿದೆ, ಅಜ್ಜಿ ತಾತದ ಮುದ್ದು. ಅದಕ್ಕೋಸ್ಕರ ಒಂಚೂರು ಸಿಸ್ಟಮ್ ಕಲೀಲಿ. ಫ್ರೆಂಡ್ಸ್ ಎಲ್ಲ ಮಾತಾಡೋ ವಾತಾವರಣ ಚೆನ್ನಾಗಿಲ್ಲ, ಏನೋ ಹೋಗೋ ಬಾರೋ ಅನ್ನೋ ಥರ ಮಾತಾಡ್ತಾನೆ. ಒಂದು ಸ್ವಲ್ಪ ರೆಸ್ಪೆಕ್ಟ್ ಕಲೀಲಿ ಅಂತ ಹಾಸ್ಟೆಲ್ಗೆ ಹಾಕಿದ್ದೀನಿ. ಈಗ ಅವನಿಗೋಸ್ಕರ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ಬೇಕು. ಈ ಬಿಚ್ಚಿ ಬಿಚ್ಚಿ ಅರವಿಂದ ನ್ಯಾಷನಲ್ ಅಕಾಡೆಮಿದು ನೋಡಿ. ಅಷ್ಟದು ಲೀಸ್ಟ್ ಅವ್ರು ಏನೇನು ಜಾಮೆಟ್ರಿ ಮತ್ತು ಫುಟ್ವೇರು, ಟಾಯ್ಲೆಟ್ ಕ್ಲೀನರು, ಗುಡ್ ಮಾರ್ನಿಂಗ್ದು, ಡೇಸ್ ಅಂದರೆ ಹಾಸಿಗೆದು, ಅವನಿಗೆ ಔಟ್ಡೋರ್ ಗೇಮ್ಸ್ದು ಎಲ್ಲ ಇಷ್ಟು ಬರ್ಕೊಟ್ಟಿದ್ದಾರೆ. ಇದು ಪೂರ್ತಿ ಈ ಲೀಸ್ಟಲ್ಲಿ ಏನೈತೆ ಆ ಲೀಸ್ಟ್ ಐಟಮ್ಗಳೆಲ್ಲ ಇಲ್ಲ ಐತೆ. ಈಗ ಇದನ್ನ ಪ್ಯಾಕ್ ಮಾಡೋಣ ಬನ್ನಿ. ಜೀನ್ಸ್ ಪ್ಯಾಂಟ್ಸ್ ಆಲ್ 6 ಪೇರ್ ಕಲರ್ ಡ್ರೆಸ್ಸು. ಅವ್ರು ಏನು ಲೀಸ್ಟ್ ಕೊಟ್ಟಿದ್ರು ಆ ಪೇಪರ್ ನೋಡಿಕೊಂಡು ಎಲ್ಲನೂ ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಅವ್ನಿಗೆ ಹೇಳ್ಕೊಡ್ತಾ ಇದ್ದೆ. ವಾಶಬ ಆದಮೇಲೆ ಎಲ್ಲನೂ ಈ ರೀತಿ ಅಂದರೆ ಲ್ಯಾಂಡ್ರಿ ಕೊಟ್ಟಿದ್ದು. ಯೂನಿಫಾರ್ಮು ಡೈಲಿ ಹಾಕ್ಕೊಳ್ಳೋ ಬಟ್ಟೆ ಆಗಿರ್ಬೋದು, ಹಾಸಿಗೆ ಕವರು, ದಿಬ್ಬನ ಕವರೆಲ್ಲ ವೀಕ್ಲಿ ಇಷ್ಟು ಅಂದರೆ ಒಂದು ವಾರದಲ್ಲಿ 2 ಟೈಮನ್ನು 1 ಟೈಮ್ ಒಗಿತಾರೆ. ಅದನ್ನೆಲ್ಲನೂ ಅವ್ನ ಐ ಡಿ ಹಾಕಿ ಅವ್ನ ನೇಮ್ ಹಾಕಿ ಒಂದು ಬ್ಯಾಗ್ ಕೊಡ್ತಾರೆ. ಆ ಬ್ಯಾಗ್ಗೆ ನಾವು ಒಗೆ ಬಟ್ಟೆ ಏನಿರುತ್ತೆ, ಅದು ವಾಶ್ ಮಾಡೋ ಬಟ್ಟೆ ಏನಿರುತ್ತೆ ಅದು ಹಾಕಬೇಕು ಅಂತ ಹೇಳಿದರು. ಅದಕ್ಕೆ ಸಪ್ರೇಟ್ ನಾವು 8,500 ರೂಪಾಯಿ ಲ್ಯಾಂಡ್ರಿಗೆ ಅಂತಲೇ ಕೊಟ್ಟಿದ್ದು. ಅಂದರೆ ಇನ್ನೂ ಚಿಕ್ಕವರಲ್ವ ಇವ್ರಿಗೂ, ಅದರಿಂದ ಕೊಡಲೇಬೇಕು. ಬಟ್ 10th ಮಕ್ಕಳು PUC ಮಕ್ಕಳಿಗೆಲ್ಲ ಆಪ್ಷನ್ನು. ಅವರೇ ಮಾಡ್ಕೋತೀವಿ ಅಂದರೆ ಅವರೇ ಒಕ್ಕೋಬೋದು, ಇಲ್ಲ ವಾಷಬಲ್ ಕೊಡ್ತೀವಿ ಅಂದ್ರೂ ಕೊಡ್ಬೋದು. ಬಟ್ ಇವನಿಗೆ ಇನ್ನೂ ಚಿಕ್ಕ ಮೈಂಡು, ಆಮೇಲೆ ಇವನು ಒಕ್ಕೊಳ್ತಾನೆ ಅನ್ನೋ ಒಂದು ನಂಬಿಕೆ ಇಲ್ಲ. ಅದಕ್ಕೋಸ್ಕರ ನಾವು ಲ್ಯಾಂಡ್ರಿಗೆ ಕೊಟ್ಟು ಸಾಕ್ಸು ಮತ್ತು ಶೂವು ಮತ್ತು ಅವ್ನ ಇನ್ನರ್ ವೇರ್ ಮಾತ್ರ ಅವನು ವಾಶ್ ಮಾಡ್ಕೊಳ್ಳೇಬೇಕು. ಅವ್ನಿಗೆ ಹೇಳಿ ಈ ರೀತಿ ವಾಷಬಲ್ ಆದಮೇಲೆ ಐರನ್ ಮಾಡಾದ್ಮೇಲೆ ಈ ರೀತಿ ನೀಟಾಗಿ ಜೋಡಿಸ್ಕೋಬೇಕು. ಪಾಪ ಒಳಗಡೆ ನಮ್ಮನ್ನು ಬಿಡಲ್ಲ, ನೀನೇ ಅದನ್ನು ನೀಟಾಗಿ ಅವ್ರು ಹೇಳ್ಕೊಡ್ತಾರೆ ಆ ರೀತಿ ನೀಟಾಗಿ ಜೋಡಿಸ್ಕೋಬೇಕು ಅಂತ ಎಲ್ಲ ಹೇಳ್ಕೊಡ್ತಿದ್ದು. ಎಲ್ಲೋ ಒಂದು ಕಡೆ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಮನಸ್ಸೊಳಗೆ ದುಃಖ ತಡೆಯೋಕ್ಕಾಗ್ತಾಯಿಲ್ಲ. ಹತ್ಬಿಟ್ರೆ ಅವನು ಅಳ್ತಾ ಕೂತ್ಕೊಳ್ತಾನೆ. ಒಂಥರ ಏನೋ ಒಂಥರ ಅವನಿಗೆ ಮಮ್ಮಿ ಅಂದರೆ ಅಷ್ಟು ಪ್ರೀತಿ. ನಾನು ಹತ್ತಿರ ಅವ್ನ ಕಣ್ಣಲ್ಲಿ ಆಟೋಮೆಟಿಕ್ಕಾಗಿ ನೀರು ಬಂದ್ಬಿಡುತ್ತೆ. ನನಗೊಂಚೂರು ನೋವಾದರೆ ತಡ್ಕೊಳ್ಳಲ್ಲ, ಅವನು ಅಷ್ಟು ಹತ್ಬಿಡ್ತಾನೆ. ಅದೇನೋ ಗೊತ್ತಿಲ್ಲ, ಅವ್ನ ಕಣ್ಣಲ್ಲಿ ನೀರು ಕಂಡ್ರೆ ನನಗಂತೂ ಆಗಲ್ಲ. ಅಂದರೆ ಇಬ್ಬರು ಮಕ್ಕಳೂ ಇಷ್ಟ, ಬಟ್ ಎಲ್ಲೋ ಒಂದು ಕಡೆ ಜಾಸ್ತಿ ಪ್ರೀತಿ ಇವ್ನಿಗೆ ತೋರಿಸ್ತೀನಿ ಅಂತ ಏನೋ. ಯಾಕೆಂದರೆ ಒಂಥರ ಏನೋ ಎಲ್ಲ ಅಂತಾರೆ ಹೆಣ್ಮಕ್ಳು ಕಂಡ್ರೆ ಇಷ್ಟ, ಗಂಡು ಮಕ್ಳು ಕಂಡ್ರೆ ಇಷ್ಟ ಅನ್ನೋ ಥರ ಹೇಳ್ತಾನೆ ಇರ್ತಾರೆ. ಬಟ್ ನನ್ನ ಮಗಳಿಗೆ ಅವ್ರ ಅಪ್ಪನ ಕಂಡ್ರೆ ಜಾಸ್ತಿ ಲವ್ವು, ಮಗನಿಗೆ ನನ್ನ ಕಂಡ್ರೆ ಜಾಸ್ತಿ ಲವ್ವು. ಈ ಮೊದಲೇ ಗಾದೆ ಕೇಳಿರ್ತೀರಿ, ಹೆಣ್ಮಕ್ಳಿಗೆ ಅಪ್ಪನ ಮೇಲೆ ಜಾಸ್ತಿ ಪ್ರೀತಿ, ಗಂಡು ಮಕ್ಕಳಿಗೆ ತಾಯಿದ್ರ ಮೇಲೆ ಪ್ರೀತಿ ಜಾಸ್ತಿ ಅಂತ. ಅದು ನಿಜ, ನನ್ನ ವಿಷಯದಲ್ಲಿ ನಿಜ, ಸಿಕ್ಕಾಬಿಟ್ಟೆ ನಿಜ. ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಾದ್ಮೇಲೆ ಅವ್ನಿಗೆಲ್ಲನೂ ಪ್ರತಿಯೊಂದು ಥಿಂಗ್ಸ್ನೂ ಹೇಳ್ಕೊಟ್ಟು ಈ ರೀತಿ ಮಡಿಕೋ ಅಪ್ಪ ಅಂತ ಹೇಳಿದೆ. ನನಗೆ ಅವನ ಎದುರುಗಡೆ
ಎದುರುಗಡೆ ದುಃಖ ತೋರಿಸ್ಕೊಂಡ್ರೆ ಎಲ್ಲಿ ಅವನು ಆ ದುಃಖನ ಅವನು ತೋಡ್ಕೋತಾನೋ ಅನ್ನೋದು ಭಯ. ಆಮೇಲೆ ಹೋಗಲ್ಲ ಅಂತ ಹಠ ಮಾಡಿಬಿಟ್ರೆ ಏನು ಮಾಡೋದು ಅಂತ ಹೇಳಿ, ಏಕೆಂದರೆ ಆಲ್ಮೋಸ್ಟ್ 1.20 ಅಮೌಂಟ್ ಕಟ್ಟಿದ್ದೀವಿ. ರಿಟರ್ನ್ ಅವನು ಹೋಗಲ್ಲ ಅಂತ ಹೇಳಿದ್ರೆ ಅಮೌಂಟ್ ಕೊಡಲ್ಲ. ಅದರಿಂದ 1 ವರ್ಷ ಅವನು ಅಂದರೆ ಅವ್ನು ಮಾತಾಡೋದು ತಪ್ಪು ಅಂತ ನಾನು ಹೇಳಲ್ಲ, ಬ್ಯಾಡ್ ವರ್ಡ್ಸ್ ಏನು ಉಪಯೋಗಿಸಲ್ಲ. ಬಟ್ ವಾತಾವರಣ ಚೇಂಜ್ ಆದರೆ ಆಟೋಮೆಟಿಕ್ಕಾಗಿ ಅವನೇ ಓದ್ತಾನೆ, ಮೈಂಡ್ ಬರುತ್ತೆ ಅವನಿಗೆ, ಓದೋ ಮೈಂಡು. ಅಂದರೆ ಅಪ್ಪ ಅಮ್ಮಂದಿರು ಒಳ್ಳೆ ಉದ್ದೇಶದಿಂದನೇ ಹಾಸ್ಟೆಲ್ಗೆ ಸೇರಿಸೋದು ಅಥವಾ ಹೇಳ್ಕೊಡೋದು. ಏಕೆಂದರೆ ನಾವು ಏನು ಕೊಟ್ಟಿದ್ದೀವಿ, ನಾವು ಏನು ಸಾಧನೆ ಮಾಡಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮಕ್ಳಿಗೆ ಏನು ಮಾಡಿದ್ದೀವಿ ಅಂತ ಹೆಚ್ಚಾಗಿ ನಾವು ಒಳ್ಳೆ ವಿದ್ಯಾಬುದ್ಧಿ ಕೊಡಬೇಕು, ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋದು ನನ್ನ ಒಂದು ರೂಲ್ಸು. ನಾಳೆ ದಿನ ನೀನು ಏನು ಮಾಡಿದೀಯಪ್ಪ ಮಮ್ಮಿ ಅಂತ ಕೇಳಿದ್ರೆ, ನಾನು ಎಜುಕೇಷನ್ ಕೊಡಿಸಿದ್ದೀನಿ, ನೀನು ಎಲ್ಲಿ ಗಂಟ ಓದ್ತಿ ಅಲ್ಲಿ ಗಂಟ ಎಜುಕೇಷನ್ ಕೊಡಿಸಿದ್ದೀನಿ, ಸಂಪಾದನೆ ಮಾಡ್ಕೊ ಅನ್ನೋ ಕೆಪಾಸಿಟಿ ನಾವು ಹೇಳೋ ಥರ ಇರಬೇಕು. ಆಸ್ತಿ ಮಾಡ್ತೀವೋ ಬಿಡ್ತೀವೋ ನೆಕ್ಸ್ಟ್ ಪ್ರಶ್ನೆ, ಬಟ್ ಒಳ್ಳೆ ವಿದ್ಯಾಬುದ್ಧಿ ಕೊಡಬೇಕು ಅನ್ನೋದು ನನ್ನ ಇದು. ಅವ್ನ ಖುಷಿನೇ ಅವನಿಗೆ ನಮಗೆ ಒಂದು ಮೇಯ್ನ್ ಇಂಪಾರ್ಟೆಂಟು. ಅದರಲ್ಲೂ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಓದೋ ಮೈಂಡ್ ಇದೆ. ಬಟ್ ಅಂದರೆ ಆ ಕಡೆ ಈ ಕಡೆ ಬೇರೆ ಕಡೆ ಅಟ್ರ್ಯಾಕ್ಷನ್ ಜಾಸ್ತಿ ಆಗಿಬಿಟ್ರೆ ಕಮ್ಮಿ ಮಾಡಿಬಿಡ್ತಾನೆ ಅಂತ ಒಂದು ಕೆಟ್ಟ ಉದ್ದೇಶದಿಂದ ನಾವೇ ಅವನ ಹಾಸ್ಟೆಲ್ಗೆ ಹಾಕಿದ್ದೀವಿ. ಕಮೆಂಟಲ್ಲಿ ಕೇಳ್ಕೊಬೇಡಿ ಇಷ್ಟೊಂದು ಹಿಂಸೆ ಇಷ್ಟು ಚಿಕ್ಕ ವಯಸ್ಸಿಗೆ ಆಗ್ತಾಯಿದ್ದೀರಂತ. ಬಟ್ ಈಗಿಂದ ಕಲಿಸಿದ್ರೆ ನಾವು ಮುಂದಕ್ಕೆ ಅವನು ಒಳ್ಳೆ ಬುದ್ಧಿ ಕಲಿಯೋದಂತ ಹೇಳಿ ಆಗ್ತಾ ಇರೋದು. 1 ವರ್ಷ ಮಟ್ಟಿಗೆ ನಾವು ಹಾಸ್ಟೆಲ್ಗೆ ಸೇರಿಸ್ಬೇಕು ಅಂತ ಅಂದ್ಕೊಂಡಿರೋದು, ಚೆನ್ನಾಗಿ ಓದಲಿ ಅಂತ ಹೇಳಿ. ವಾತಾವರಣ ಚೇಂಜ್ ಆದರೆ ಆಟೋಮೆಟಿಕ್ಕಾಗಿ ಅವ್ನು ಓದೋ ಒಂದು ಕೆಪಾಸಿಟಿ ಬೆಳೀತಿದೆ. ಅವನೇ ಆಗಿದ್ದು ಅವನೇ ಓದ್ತೀನಿ ಅನ್ನೋ ಕೆಪಾಸಿಟಿ ಬೆಳೀತಿದೆ ಅಂತಕ್ಕೋಸ್ಕರ ಎಲ್ಲನೂ ಹಾಸ್ಟ್ಲಿಗೆ ನಾವೇನೇನು ಬೇಕೋ ಎಲ್ಲ ಪ್ಯಾಕ್ ಮಾಡಿ, ಅವ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಹೇಳಿ ಆಯಿತು. ಅವ್ರ ಅಪ್ಪನ ಜೊತೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ದ, ಫೋನ್ ನೋಡಿಕೊಂಡು. ಅವನು ಒಂದೇ ಒಂದು ಹೇಳೋದು, ಅಪ್ಪ ನಾನು ಲಾಸ್ಟಿಗೆ ಹೊಂಟೋಗ್ಬಿಡ್ತೀನಿ, ಅಲ್ಲಿ ಫೋನ್ ನೋಡೋಕ್ಕಾಗಲ್ಲ, ಪ್ಲೀಸ್ ಫೋನ್ ಕೊಡಪ್ಪ ಅಂತ ಕೇಳ್ಕೊಂಬಿಡ್ತಾನೆ. ಅದಾದಮೇಲೆ ಅವ್ನದು ಏನು ಯೂನಿಫಾರ್ಮ್ ಕೊಟ್ಟಿದ್ದರು, ಅವರಪ್ಪ ಮತ್ತು ಅವನ ಮಗ ಇಬ್ಬರು ಹೋಗಿ ಬಸ್ಸಲ್ಲೇ ಹೋಗಿ ಕಾರಲ್ಲಿ ಸ್ಕೂಟ್ರು ಮತ್ತು ಕಾರಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಸ್ಕೂಟ್ರ್ ಲಾಂಗ್ ಡ್ರೈವ್ ಆಗುತ್ತೆ ಅಂತ ಹೇಳಿ ಹೋಗಿ ಯೂನಿಫಾರ್ಮ್ ತಂದಿದ್ದರು. ಅದೆಲ್ಲನೂ ಚೆಕ್ ಮಾಡಿ ಆ ಯೂನಿಫಾರ್ಮ್ ಮೇಲೆ ಅವ್ನ ನೇಮ್ ಎಲ್ಲನೂ ಹಾಕಿ ಬುಕ್ಸ್ಗಳೆಲ್ಲ ರ್ಯಾಪರೆಲ್ಲ ಹಾಕ್ತಿದ್ದೆ. ಒಂಥರ ಖುಷಿ ಅಂತ ಅನಿಸುತ್ತೆ. ಬಟ್ ಆ ದುಃಖನ ನಿಜವಾಗಿ ತಡ್ಕೊಳಕ್ಕಾಗಲ್ಲ. ನಾನು ಹಾಸ್ಟ್ಲಿಗೆ ಬಿಡಬೇಕಾದ್ರೆ ನಾನು ಹೆಂಗೆ ತಡ್ಕೊಳ್ತೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಸೇರಿಸೋದೇನೋ ಸೇರಿಸ್ಬಿಟ್ಟೆ. ಬಿಟ್ಟಿರೋಕ್ಕೆ ಕಷ್ಟ ಆಗುತ್ತಾ ಏನು ಅಂತ ನಾನು ಇನ್ನೂ ಯೋಚನೆ ಮಾಡಿಲ್ಲ. ಅಷ್ಟು ಮುದ್ದು ಮಾಡ್ತೀವಿ. ನೋಡೋಣ, ಅಲ್ಲಿಗೆ ಹೋದ್ಮೇಲೆ ಅವನು ಸೆಟ್ ಆಗಬೇಕು. ಫೋನ್ ಮಾಡಿದಾಗ ಸಂಡೇ ಫೋನ್ ಕಾಲ್ ಕೊಡ್ತಾರೆ. ಅದು ಕೂಡ ಹೋಮ್ ವರ್ಕ್ ಫಿನಿಷ್ ಮಾಡಿ ಅವ್ರು ಹೇಳಿದ್ದು ಎಲ್ಲ ಮುಗಿಸಿದ್ರೆ ನೋಡೋಣ. ಅಲ್ಲಿವರೆಗೂ ಮಾಮೂಲಿ ಮಾರ್ನಿಂಗ್ ಡ್ಯೂಟಿಗೆ ಹೋಗಬೇಕು. ಫಸ್ಟು ಅಂದರೆ ಒಂದೇನು ಅಂದರೆ ಸ್ಟಾರ್ಟಿಂಗು ನಾವು ಒಂದಲ್ಲ ಸುಮಾರು 4-5 ಹಾಸ್ಟ್ಲು ಮೈಸೂರೊಳಗಡೆನೆ ನೋಡ್ದೋ, ಬೇರೆ ಕಡೆ ಅಲ್ಲಿ ಇಲ್ಲಿ ನೋಡ್ದೋ, ವಿಚಾರಿಸ್ದೋ ಫೋನ್ ಮಾಡಿ ಎಲ್ಲ. ಹೋಗಿ ಇದು ಅರವಿಂದ ಅಕಾಡೆಮಿ ಅನ್ನೋದು ಏನಿದೆ ಅದನ್ನು ಹೋಗಿ ಡೈರೆಕ್ಟಾಗಿ ನೋಡಿದಾಗ ತುಂಬ ಇಷ್ಟ ಆಯಿತು. ಅವನಿಗೂ ಕೂಡ ಸಡನ್ನಾಗಿ ಇಷ್ಟ ಆಯಿತು. ಸಡನ್ನಾಗಿ ನಾನು ಸೇರ್ಕೊಳ್ತೀನಿ, ಇದೇ ಹಾಸ್ಟ್ಲಿಗೆ ಸೇರ್ಕೊತೀನಿ, ಇದು ಬಿಟ್ಟರೆ ಬೇರೆ ಹಾಸ್ಟ್ಲಿಗೆ ಯಾವುದಕ್ಕೂ ಸೇರಲ್ಲ ಅಂತ ಹೇಳಿದೆ. ಯಾಕೆಂದರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲು, ಗೇಮ್ಸು, ಅಲ್ಲಿ ವಾತಾವರಣ ಅವನಿಗೆ ಸಡನ್ನಾಗಿ ಇಷ್ಟ ಆಯಿತು. ಬಟ್ ಈಗ ಅವನು ಏನಾದರೂ ಬಟ್ಟೆ ಪ್ಯಾಕಿಂಗ್ ಮಾಡಿದಾಗ ಅಥವಾ ಏನಾದ್ರು ಕೇಳಿದಾಗ ಒಂದು ಒಂದೇ ಒಂದು ಡ್ರಾಪ್ ಅಷ್ಟು ಕಣ್ಣಲ್ಲಿ ನೀರು ಕಚ್ಕೊಳ್ತಾನೆ. ಬೇಜಾರಾಗ್ತಿದೆಯಾ ಪಾಪ ಹೋಗೋಕ್ಕೆ ನಿನಗೆ ಅಂತ. ನಿಜವಾಗ್ಲೂ ಅವನಿಗಿಂತ ಹೆಚ್ಚಾಗಿ ಮನಸ್ಸಿಗೆ ನನಗೆ ಬೇಜಾರಾಗುತ್ತೆ. ಬಟ್ ಏನಕ್ಕೆ ಅವನ್ನ ಹಾಸ್ಟ್ಲಿಗೆ ಸೇರಿಸ್ತಾ ಇರೋದು ಅಂತಂದರೆ, ತುಂಬ ರಫ್ ಆ್ಯಂಡ್ ಟಫ್ ಮಾತಾಡೋದು. ಏನೋ ಯಾಕೆ ಏನೋ ಏನೇ ಹೋಗೆ ಅಂತ ಅವ್ರ ಅಕ್ಕನ್ನೇ ಕರೆಯೋದು, ಅವ್ರ ಅಪ್ಪನ ಏನೋ ಹಂಗೆ ಹಿಂಗೆ ಈಗ ಒಂಥರ ರಫ್ ಆ್ಯಂಡ್ ಟಫಾಗಿ ಮಾತಾಡಿಸೋದು, ಈ ರೀತಿ ಮಾತಾಡ್ತಿದ್ದ. ಒಂದು ಸ್ವಲ್ಪ ಚಿಕ್ಕವರು ದೊಡ್ಡವರು ಅನ್ನೋ ಗೌರವ ಕಮ್ಮಿ ಇತ್ತು. ಅಂದರೆ ರೆಸ್ಪೆಕ್ಟ್ ಕೊಡ್ತಿದ್ದ, ಎಲ್ಲ ಸೈಲೆಂಟ್, ಸಿಕ್ಕಾಪಟ್ಟೆ ಸೈಲೆಂಟು. ಮುದ್ದು ಅಂದರೆ ಸೈಲೆಂಟ್ ಅನ್ನೋ ಹುಡುಗ ಥರನೇ ಇರೋದು ಅವನು ಈಗಲೂ ಕೂಡ. ಮನೆಯವ್ರ ಜೊತೆ ಮಾತಾಡೋ ರೀತಿ ಚೆನ್ನಾಗಿರಲಿಲ್ಲ. ಹೊರಗಡೆ ಮಾತಾಡೋದು ಒಂದು ಸ್ವಲ್ಪ ಏನೋ ಒಂಥರ ರಫ್ ಆ್ಯಂಡ್ ಟಫಾಗಿ ಮಾತಾಡಿಸ್ತಿದ್ದ. ಆಮೇಲೆ ಇತ್ತೀಚೆಗೆ ಅವನು ಕನ್ನಡ ಮೀಡಿಯಮ್ ಓದಿದ್ದು. LKG UKG ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು ಕೂಡ ಅವನು ಕನ್ನಡ ಮೀಡಿಯಮ್ ಓದಿ, ನಾವು ಥರ್ಡ್ ಸ್ಟ್ಯಾಂಡರ್ಡು ಫೋರ್ತ್ ಸ್ಟ್ಯಾಂಡರ್ಡ್ಗೆ ICSE ಸಬ್ಜೆಕ್ಟ್ಗೆ ಹಾಕಿದ್ದು, ಇಂಗ್ಲೀಷ್ ಮೀಡಿಯಮ್ ಸಬ್ಜೆಕ್ಟ್ಗೆ ಹಾಕಿದ್ದು. ಚೆನ್ನಾಗಿ ಸ್ಟಾರ್ಟಿಂಗು ತೆಗಿತಾ, ಥರ್ಡ್ ಸ್ಟ್ಯಾಂಡರ್ಡ್ ಚೆನ್ನಾಗಿ ತೆಗ್ದ. ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಹಾಕಿದ್ದು ನಾವು, ಸೆಕೆಂಡ್ ಸ್ಟ್ಯಾಂಡರ್ಡ್ ಚೆನ್ನಾಗಿ ತೆಗ್ದ, ಥರ್ಡ್ ಸ್ಟ್ಯಾಂಡರ್ಡಲ್ಲೂ ಚೆನ್ನಾಗಿ ತೆಗ್ದ. ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಏನು ಮಾಡ್ದ ಅಂದರೆ, ಈಗ ಅವನು ತುಂಬ ಕಮ್ಮಿ, ಲೋ ಎಕ್ಸಾಮು, ಟೆಸ್ಟು ಎಲ್ಲದರಲ್ಲೂ ತುಂಬ ಸಿಕ್ಕಾಪಟ್ಟೆ ಕಮ್ಮಿ ಮಾರ್ಕ್ಸ್ ತೆಗಿಯೋಕ್ಕೆ ಅಂದರೆ ಕಮ್ಮಿ ಮಾರ್ಕ್ಸ್ ಬರ್ತಾಯಿತ್ತು. ಅದಾದಮೇಲೆ ಪೇರೆಂಟ್ಸ್ ಮೀಟಿಂಗ್ ಆದಾಗ ತುಂಬ ಸತಿ ಟೀಚರ್ಗಳು ಕಂಪ್ಲೇಂಟ್ ಮಾಡ್ತಿದ್ರು, ನಿಮ್ಮ ಮಗ ತುಂಬ ಮಾತಾಡ್ತಾನೆ, ಎಲ್ಲರನ್ನೂ ಮಾತಾಡಿಸ್ತಾನೆ. ಮೊದಲು ಮಾತಾಡಿಸ್ತಿರ್ಲಿಲ್ಲ, ಈಗ ನಾವೇ ಮಾತಾಡಬೇಡ ಅಂತ ಹೇಳಿದ್ರು ಮಾತಾಡ್ತಾ ಇರ್ತಾನೆ, ಎಲ್ಲರನ್ನೂ ಮಾತಾಡಿಸ್ತಾನೆ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾನೆ ಅಂತ ಹೇಳ್ತಾಯಿದ್ರು.
ಎಲ್ಲೋ ಒಂದು ಕಡೆ ನನಗೆ ನಿಜವಾಗ್ಲೂ ಬೇಜಾರಾಗ್ತಿತ್ತು. ಏನು ಇಷ್ಟೊಂದು ತೀಟೆ ಮಾಡೋದು ಕಲ್ತ್ಬಿಟ್ಟಿದ್ದೀನಲ್ಲ ಅಂತೇಳಿ. ಅಂದರೆ ಒಂದು ಸ್ವಲ್ಪ ಅಂದರೆ ಪ್ರೀತಿ ಜಾಸ್ತಿ ಆಗಿಬಿಟ್ಟಿತ್ತು, ನಮ್ಮ ಅಪ್ಪ ಅಮ್ಮನ ಪ್ರೀತಿ, ಅವ್ರ ಅಜ್ಜಿ ತಾತನ ಪ್ರೀತಿ. ಅದಕ್ಕೋಸ್ಕರ ಅದೆಲ್ಲ ಒಂದು ಸ್ವಲ್ಪ ಕಂಟ್ರೋಲ್ ಆಗಲಿ, ಮುದ್ದು ಅನ್ನೋದು ಕಂಟ್ರೋಲ್ ಆಗಲಿ, ಒಂದು ಸ್ವಲ್ಪ ಶಿಸ್ತು ಕಲೀಲಿ ಅನ್ನೋದಕ್ಕೋಸ್ಕರ ನಾನು ಅವನು ಚೆನ್ನಾಗಿ ಓದಲಿ. ನಾವು ಏನು ಕೊಡೋಕ್ಕಾಗುತ್ತೋ ಬಿಡೋಕ್ಕಾಗುತ್ತೋ ಗೊತ್ತಿಲ್ಲ, ಬಟ್ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಕೊಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಾವು ಈ ಸಾಯೋವರೆಗೂ ಇರ್ತೀವೋ ಅಥವಾ ಈಗಿದ್ದವರು ನಾಳೆ ಇರ್ತೀವೋ ಗೊತ್ತಿಲ್ಲ, ಬಟ್ ಏನು ಕೊಟ್ಟಿದ್ದಾರೆ ನಿಮ್ಮಪ್ಪ ಅಂದರೆ ನನಗೆ ನಮ್ಮ ಅಪ್ಪ ಅಮ್ಮ ಒಳ್ಳೆಯ ವಿದ್ಯಾಬುದ್ಧಿ ಕೊಡಿಸಿದ್ದಾರೆ ಅನ್ನೋ ಥರ ಮಕ್ಕಳು ಬೆಳಿಬೇಕು. ಅದಕ್ಕೋಸ್ಕರ ನಾನು ಇರೋನೊಬ್ಬ ಮಗಳನ್ನೂ ಓಸೋಕ್ಕಾಗಲ್ವ ಅನ್ನೋ ಥರ ಅಲ್ಲ, ಅವ್ನು ಓಸೋಕ್ಕೆ ಈಗ ಒಂದು ಹಾಸ್ಟ್ಲಿಗೆ ನಾನು ಈಗ ಅಲ್ಲಿಗೆ ಕೊಡ್ತಾ ಇರೋದೆ ಎಲ್ಲ ಸೇರಿಸಿ ಟೋಟಲ್ ಹಾಸ್ಟ್ಲು, ಸ್ಕೂಲು, ಅವ್ನ ಮೆಟೀರಿಯಲ್ಸ್ ಎಲ್ಲ ಸೇರಿಸಿ 3 ಲಕ್ಷ ಆಗಿದೆ. ಅಂದರೆ ಚೆನ್ನಾಗಿ ಓದಲಿ ಅಂತ ನಾನು ಹಾಸ್ಟ್ಲಿಗೆ ಸೇರಿಸ್ತಾ ಇರೋದು, ಬೇರೆ ಯಾವುದೇ ಕಾರಣಕ್ಕಲ್ಲ. ಇದೊಂದು ವರ್ಷ ಅಥವಾ 2 ವರ್ಷ ಅವ್ನು ಓದಲಿ, ಆಮೇಲೆ ಮತ್ತೆ ರಿಟರ್ನ್ ಕರ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಬಟ್ ಚೆನ್ನಾಗಿದೆ ಅಂದ್ಕೊಳ್ತೀನಿ. ಎಜುಕೇಷನ್ ಹೆಂಗಿದೆ ಏನು ಅಂತ ಅವನು ಹೋದ್ಮೇಲೆ, ಎಜುಕೇಷನ್ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ಸರ್ಚ್ ಮಾಡಿ ನಾನು ಸೇರಿಸಿರೋದು. ಬಟ್ ನಮಗೆ ಹೆಂಗೆ ಅನಿಸುತ್ತೆ ಕಂಫರ್ಟಬಲ್, ಅವ್ನಿಗೆ ಹೆಂಗೆ ಅನಿಸುತ್ತೆ ಅನ್ನೋದು ನಾವು ವೆಯ್ಟ್ ಮಾಡಿ ನೋಡಲೇಬೇಕು. ಈಗ ಅವನು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಎಲ್ಲ ರೆಡಿಯಾಗಿದೆ. ನಾಳೆ ಅವರಪ್ಪ ಮತ್ತು ಅವರಿಬ್ಬರು ಹೋಗಿ ಒಂದು ಸ್ವಲ್ಪ ಬುಕ್ಕು ಶೂ ಎಲ್ಲನೂ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಆ್ಯಕ್ಚುಲಿ ನಾಳೆ 1ನೇ ತಾರೀಕೆ ಬಿಡಿ ಅಂತ ಹೇಳಿದರು. 3ನೇ ತಾರೀಕು ಅವ್ನ ಬರ್ಡೇ ಇದೆ. ಬರ್ತ್ಡೇ ಮುಗಿಸ್ಕೊಂಡು ಬಿಡೋಣ. ಯಾಕಂದರೆ ಬರ್ತ್ಡೇ ದಿನ ಮುಂಚೆನೇ ಬಿಟ್ಟರೆ ಒಂದು ಸ್ವಲ್ಪ ಬೇಜಾರಾದಂಗೆ ಆಗುತ್ತೆ. ಅದಕ್ಕೆ ಮನೇಲೇ ಬರ್ತ್ಡೇ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಮಾರ್ನಿಂಗು 4ನೇ ತಾರೀಕು ಕರ್ಕೋಗಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಫೋನ್ ಮಾಡಿ ಕೇಳ್ಕೊಂಡಿದ್ದೀವಿ. ಅವ್ರು ಫೋನ್ ಮಾಡಿದಾಗೂ ಕೂಡ ಹೇಳಿದ್ದೀವಿ. ಆಯಿತು, ನೋ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಒಂಥರ ಬೇಜಾರು, ಬಟ್ ಏನೂ ಮಾಡೋಕ್ಕಾಗಲ್ಲ. ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕಂಠ ಅಕೌಂಟ್ನ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಮುದ್ದು ಶಿಲ್ಪಾ ಸಾವಾರ್ ಲೈವ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಗೈಸ್.